ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ, ಕನ್ಯಾ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ಚಂದ್ರನಿದ್ದಾನೆ, ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಧನುಸ್ಸು ರಾಶಿಯಲ್ಲಿ ರವಿ ಹಾಗೂ ಕುಜರ ಯುತಿಯನ್ನು ನೋಡ್ತಾ ಇದ್ದೀವಿ. ಈ ದಿವಸ ಮಾಂದಿ ಉದಯಾಗಿದೆ, ಅದು ಮಕರ ರಾಶಿಯಲ್ಲಿ. ಕುಂಭರಾಶಿಯಲ್ಲಿ ಶನೈಶ್ಚರ ಇರ್ತಕ್ಕಂಥದ್ದು, ಇನ್ನು ಮೀನರಾಶಿಯಲ್ಲಿ ಚಂದ್ರ. ಅಂತೂ ಈ ರಾಶಿ ಕೋಷ್ಟಕವನ್ನು ನೋಡಿದಾಗ ಕೇತುವಿನಿಂದ ಅಂದರೆ ಕನ್ಯಾ ರಾಶಿಯಿಂದ ಹಿಡಿದು ಮೇಷದವರೆಗೆ ನಾವು ಗಮನಿಸಿದ್ರೆ ಎಲ್ಲ ಮನೆಗಳಲ್ಲೂ ಗ್ರಹಗಳಿದ್ದಾವೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿಯವರಿಗೆ ಈ ದಿವಸ ನೋಡಿ, ಚಂದ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ, ಸ್ವಲ್ಪ ಪಕ್ಷದ ಬಲವೂ ಇದೆ. ಸಂಗಾತಿಯ ಸಹಕಾರ, ವ್ಯಾಪಾರದಲ್ಲಿ ಸ್ವಲ್ಪ ಚಿಗುರುವಿಕೆ, ವ್ಯಾಪಾರದಲ್ಲಿ ಉತ್ಕೃಷ್ಟವಾದ ಫಲ ಕಾಣಲಿಕ್ಕೆ ಅವಕಾಶ ಖಂಡಿತ ಇದೆ. ಇನ್ನು ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣಬಹುದು. ವೃತ್ತಿಯಲ್ಲಿ, ಕೆಲಸದಲ್ಲಿ ದಿವಸ ಕಿರಿಕಿರಿ ಇದೆ, ತೊಂದರೆಗಳು ಬರುತ್ತೆ, ವಿಘ್ನಗಳು ಉಂಟಾಗೋ ಸಾಧ್ಯತೆ ಇದೆ. ಈ ಕಾರಣದಿಂದಾಗಿ ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಅನುಕೂಲ ಕಾಣ್ತಾ ಇದೆ. ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಧರ್ಮ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಬಿಡ್ತೀರಾ. ನಿಮಗೆ ಗೊತ್ತಿಲ್ಲದೇನೋ ಯಾಕಿಂಥ ಕೆಲಸ ಮಾಡಿದೆ ಅಂತ ನಿಮಗೆ ಪ್ರಶ್ನೆ ಮಾಡಿಕೊಳ್ಳೋ ಪರಿಸ್ಥಿತಿ ಬಂದುಬಿಡುತ್ತೆ. ದಿವಸ ಸ್ವಲ್ಪ ಎಚ್ಚರಿಕೆ ಬೇಕು. ಇದರ ಹೊರತಾಗಿ ದಾಂಪತ್ಯದಲ್ಲಿ ಸಾಮರಸ್ಯ ಇದೆ, ಅನುಕೂಲ ಇದೆ, ಅವರ ಸಲಹೆ ನಿಮಗೆ ಸಹಾಯವಾಗುತ್ತೆ, ಅದನ್ನು ತಾಳ್ಮೆಯಿಂದ ತಗೊಳ್ಳಿ. ಇಷ್ಟು ಪ್ರಧಾನವಾದ ಅಂಶ. ಆತಂಕ ಬೇಡ. ಈ ದಿವಸ ಈಶ್ವರನ ಪ್ರಾರ್ಥನೆ ಮಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ, ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ವಿದ್ಯಾರ್ಥಿಗಳಿಗೆ ಬಹಳ ಮುಖ್ಯವಾಗಿ ಅನುಕೂಲದ ಫಲ ಸೂಚಿಸ್ತಾ ಇದೆ. ಮನಸ್ಸು ನಿರಾಳವಾಗಿರುತ್ತದೆ. ಸ್ತ್ರೀಯರಿಗೆ ಪ್ರಧಾನವಾಗಿ ಒಂದು ರೀತಿಯ ಮನಸ್ಸು ಶಾಂತತೆ ಅದು ಸೂಚಿಸ್ತಾ ಇದೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಮಾಂದಿ ಉದಯ ಆದರೆ ಅದು ಒಂದು ಚಂದ್ರನಿಂದ ಬಲ ಮನಸ್ಸಿಗೆ ಸಮಾಧಾನ ಆದರೆ ಇಲ್ಲಿ ಮಾಂದಿಯಿಂದ ಕ್ಲೇಶವೂ ಉಂಟಾಗುತ್ತೆ. ವಸ್ತು ನಷ್ಟತೆ, ವ್ಯಕ್ತಿ ನಷ್ಟತೆ ಅಥವಾ ಅವರಿಂದ ನಿಂದನೆ, ಸೋಲು, ಇವುಗಳಿಂದಾಗಿ ನೀವು ಟ್ರಿಗರ್ ಆಗೋ ಸಾಧ್ಯತೆ ಇರುತ್ತದೆ. ಹಾಗಾಗಿ ವಾಗ್ವಾದ ಘರ್ಷಣೆಗಳಿಗೆ ಹೋಗಬೇಡಿ. ಇದರ ಪರಿಹಾರಕ್ಕೆ ನೀವು ಈಶ್ವರನ ಆರಾಧನೆಯನ್ನೇ ಮಾಡಿ. ಶಿವಸಹಸ್ರನಾಮ ಹೇಳ್ಕೊಳ್ಳೋದು ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ಈ ಚತುರ್ಥದ ಚಂದ್ರ ಕೃಷಿಕರಿಗೆ ಬಹಳ ವಿಶೇಷವಾದ ಫಲ ತಂದು ಕೊಡ್ತಾನೆ. ಈ ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಪ್ರಯಾಣದಲ್ಲಿ ಸೌಖ್ಯತೆಯನ್ನು ಕಾಣಬಹುದು. ಯಾವುದೇ ಕಿರಿಕಿರಿ ಇಲ್ಲದೆ ಈ ದಿವಸ ಕಾದಿದ್ದಿಲ್ಲ, ಬುಕ್ ಮಾಡಿದ ತಕ್ಷಣ ಗಾಡಿ ಬಂತು, ಆ ಥರ ಒಂದು ಸಮಾಧಾನ ಚೆನ್ನಾಗಿರ್ತದೆ, ಆತಂಕ ಇಲ್ಲ. ಗೃಹ ಸೌಖ್ಯ ಚೆನ್ನಾಗಿದೆ, ಸ್ತ್ರೀಯರಿಗೆ ಬಲ ಇದೆ. ಈ ದಿವಸ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಕಲಹ, ವಾಗ್ವಾದಗಳಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಸಮಾಧಾನ ಇರಲಿ. ಶಿವಶಕ್ತಿಯರ ಆರಾಧನೆ ಮಾಡಿ. ಇದರ ಹೊರತಾಗಿ ವೃತ್ತಿಯಲ್ಲೆಲ್ಲ ಅನುಕೂಲ ಇದೆ, ಆತಂಕ ಇಲ್ಲ. ಇನ್ನು ಸಿಂಹರಾಶಿಯವರು ಈ ದಿವಸ ಧೈರ್ಯ ಸಾಹಸಗಳ ದಿನ, ವಿಶಿಷ್ಟ ಶಕ್ತಿ ಇದೆ. ಈ ದಿವಸ ಸೇವಕರಿಂದ ತುಂಬ ಸಹಾಯ ಚೆನ್ನಾಗಿರ್ತದೆ, ಸಿಗುತ್ತೆ. ಈ ದಿವಸ ಸ್ವಲ್ಪ ಮಟ್ಟಿಗೆ ವ್ಯಾಪಾರಿಗಳಿಗೆ ಅನುಕೂಲ ಇದೆ, ಎಚ್ಚರಿಕೆ ಬೇಕು. ಸಾಲ ಮಾಡಿ ಮತ್ತಿನ್ನೇನು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಇರ್ತಕ್ಕಂಥದ್ದನ್ನೇ ಮುಂದುವರಿಸೋದು, ಇರ್ತಕ್ಕಂಥದ್ರಲ್ಲೇ ಸಮಾಧಾನ ಕಂಡುಕೊಳ್ಳೋದು ಒಳ್ಳೆಯದು. ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರ ಫಲವನ್ನು ಸೂಚಿಸ್ತಾ ಇದೆ, ಆತಂಕ ಬೇಡ. ಹೆಚ್ಚಿನ ಪಾಲು ಚೆನ್ನಾಗಿದೆ, ಯೋಚನೆ ಬೇಡ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ಈ ದಿವಸ ಈ ಕುಟುಂಬ ಸೌಖ್ಯತೆ, ಆಹಾರ ಸಮೃದ್ಧಿ, ಧನ ಧಾನ್ಯ ಇವುಗಳ ಒಂದು ಸಮೃದ್ಧತೆ ಕಾಣಲಿಕ್ಕೆ ಅವಕಾಶ ಇರ್ತದೆ. ಚೆನ್ನಾಗಿದೆ ಈ ದಿವಸ. ಲಾಭಾಧಿಪತಿ ಧನಸ್ಥಾನದಲ್ಲಿ ಬಂದರೆ ಸಾಕಷ್ಟು ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ಅದರಲ್ಲಿ ಚಂದ್ರ ಕೃಷಿ ಜಲಜಾಂಗನ ಆಶ್ರಯಾಶ್ಚ ಅಂತ ಕೃಷಿಗೆ ಸಂಬಂಧಿಸಿದ ಹಾಗೆ, ನೀರಿಗೆ ಸಂಬಂಧಿಸಿದ ಹಾಗೆ, ಸ್ತ್ರೀಯರ ಉಡುಗೆ ತೊಡುಗೆ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಬಹುದು ಇತ್ಯಾದಿ. ಈ ಕ್ಷೇತ್ರಗಳಲ್ಲಿರ್ತಕ್ಕಂಥ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ. ಕಲಾವಿದರಿಗೆ ಚೆನ್ನಾಗಿರ್ತದೆ, ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ವೃತ್ತಿಯಲ್ಲೂ ಕೂಡ ಯಾವುದೇ ತೊಡಕಿಲ್ಲ, ಸ್ವಲ್ಪ ಪರಿಶ್ರಮ ಇದೆ. ಸ್ವಲ್ಪ ನೋಡಿ, ಕಾಣದೇ ಇರತಕ್ಕಂಥವರ ಕೈವಾಡಕ್ಕೆ ತುತ್ತಾಗೋ ಸಾಧ್ಯತೆ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆ ತುಂಬ ಒಳ್ಳೆಯದು, ಬೇಕು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನ ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.